ನಮಸ್ಕಾರ. ಕರ್ನಾಟಕ ಗಿಲ್ಲಿ ಎಂಬ ಹೆಸರೇ ಒಂದು ದೊಡ್ಡ ಬ್ರ್ಯಾಂಡ್. ಆ ಬ್ರ್ಯಾಂಡ್ ಈಗ ಎಲ್ಲೆಡೆಯಲ್ಲೂ ಕೂಡ ಗ್ರ್ಯಾಂಡ್ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆದಾಗಿಂದ ಅದಕ್ಕಿಂತ ಮುಂಚೆನೂ ಗಿಲ್ಲಿ ನಟಂದು ಭಾರಿ ಹವಾ ಇತ್ತು, ಅದ್ರ ಬಗ್ಗೆ ಎಲ್ರಿಗೂ ಗೊತ್ತದ. ಆದರೆ ಏನಪ್ಪ ಅಂದರೆ ಈ ರೇಂಜಿಗೆ ಇರಲಿಲ್ಲ. ಇದು ಭಾಳ ದೊಡ್ಡ ಮಟ್ಟಿಗೆ ರೇಂಜ್ ಅಂದರೆ ಅಬ್ಬಬ್ಬಬ್ಬ ಈ ದೊಡ್ಡ ಸ್ಟಾರ್ಗಿಂತಲೂ ಒಂದು 100-200 ಸಿನಿಮಾ ತೆಗೆದಾನೇನಪ್ಪ ಅವನು ಆ ರೇಂಜಿಗೆ ದೊಡ್ಡ ರೇಂಜ್. ಅಷ್ಟು ಕ್ರೌಡ್, ಅಷ್ಟು ಫೇಮಸ್, ಅಷ್ಟು ಜನಸಂಖ್ಯೆ, ಅಷ್ಟು ಫ್ಯಾನ್ ಫಾಲೋವಿಂಗ್ ಈಗ ಸದ್ದು ಅದಾರ. ಆದ್ರೆ ಆ ಹೆಸರಿನ ಹಿನ್ನೆಲೆ ಏನದ, ಆ ಹೆಸರು ಯಾಕೆ ಇಷ್ಟೊಂದು ಬ್ರ್ಯಾಂಡ್ ಆಗಾಕತ್ತೈತಿ? ಆ ಗಿಲ್ಲಿ ಹೆಸರು ಏನದ? ಗಿಲ್ಲಿ ನಟರಾಜ್ ಅನ್ನುವಂಥದ್ದು ಗಿಲ್ಲಿ ಹೆಸರದ. ಆದ್ರೆ ಆ ಗಿಲ್ಲಿ ಎನ್ನುವಂಥ ಹೆಸರು ಮಾತ್ರ ಬ್ರ್ಯಾಂಡ್ ಆಗಾಕತ್ತದ. ಏನಿರ್ಬೋದು ಇದ್ರ ವಿಶೇಷ ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ನೀವು ಉದಾಹರಣೆಯಾಗಿ ಈಗ ನೋಡ್ತಿರ್ಬೋದು, ನೀವು ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತಪ್ಪ ಅಂತಂದ್ರೆ ಈ ಪಕ್ಕದ ನಮ್ಮ ಬೆಂಗಳೂರಿಗೆ ಅಟ್ಯಾಚ್ ಇರುವಂತಹ ತಮಿಳುನಾಡು, ಆ ತಮಿಳುನಾಡು ಕೃಷ್ಣಗಿರಿ, ಹೊಸೂರು ಭಾಳ ಹತ್ತಿರ ಇದಾವೆ. ತಮಿಳುನಾಡು ಬೆಂಗಳೂರಿಗೆ ಏನು ಭಾಳ ದೂರ ಇಲ್ಲ. ತಮಿಳುನಾಡು ಅಂದರೆ ಸುಮ್ಮಾ ಬಾಜುವಾಣೆ ಆಗಿದ್ದಂಗೆ ಅದಾವ. ಸೊ ಅಲ್ಲಿ ಆ ಒಂದು ತಮಿಳುನಾಡು ರಾಜ್ಯದೊಳಗೆ TVK ಪಕ್ಷದ ಸಂಸ್ಥಾಪಕರಾಗಿರುವಂತಹ ದಳಪತಿ ವಿಜಯ್ ಅಥವಾ ವಿಜಯ್ ಜೋಸೆಫ್ ಎನ್ನುವಂತಹ ವ್ಯಕ್ತಿ ಇವತ್ತು ಸಿನಿಮಾ ಮಾಡೋದ್ರ ಮುಖಾಂತರನ CM ಪಟ್ಟಕ್ಕೆ ಕಾಲಿಡುವಂತಹ ಸಂದರ್ಭದೊಳಗದಾರ. ಅಂದ್ರೆ ಅವರು CM ಆಗಕ್ಕೆ ತಯಾರದಾರ ಈಗ ಸದ್ಯ. ಅಂದ್ರೆ ಹೊಸ ಪಕ್ಷ ಈಗ ಒಂದು 7-8 ತಿಂಗಳಿಂದ ಹೊಸ ಪಕ್ಷ ಕಂಡು ಹಿಡಿದು ಅದನ್ನು ಕಲೆ ಹಾಕಿ ಅದ್ರ ಮುನ್ನುಡಿ ಬರೆದು ಅದಕ್ಕೆ ಧೈರ್ಯ ಬಂದು ಶಕ್ತಿ ತಗೊಂಡು ದುಡ್ಡು ಖರ್ಚು ಮಾಡಿ ಜನಗಳಿಗೆ ಆಶಾಭಾವನೆಗಳನ್ನು ಹೇಳಿ ನಾನು ನಿಮ್ಮನ್ನು ಬೆಂಬಲಿಸ್ತೀನಿ, ನೀವು ನನ್ನನ್ನು ಬೆಂಬಲಿಸ್ರಿ, ನಿಮಗೆ ಬೇಕಾದಂಗೆ ನಾ ಸರ್ಕಾರವನ್ನು ಆಡಳಿತ ಮಾಡಿಕೊಡಬಲ್ಲೆ, ನಾ ಏನರ CM ಆದ್ನಪ್ಪ ಅಂತಂದ್ರೆ ನಾ ಅಲ್ಲೋ ಮರೆ. TVK ವಿಜಯ್ ಅವ್ರು ಹೇಳಿರ್ತಕ್ಕಂಥ ಭಾಷೆಪ್ಪ. ನನಗೆ ತಮಿಳೇನು ಭಾಳ ಬರೋಂಗಿಲ್ಲ, ಅಲ್ಪ ಸ್ವಲ್ಪ ಬರ್ತದೆ. ಎನ್ನ ಸಾಪಡಾಯ ಪುರಿಂಜದ ಇವೆಲ್ಲ ಏನೇನೋ ಅಂತಾರಪ್ಪ, ನನಗೆ ಗೊತ್ತಿಲ್ಲ. ಸ್ವಲ್ಪ ಗೊರ್ತದೆ ನನಗೆ. ಒಂದು ಟೈಮ್ನೊಳಗೆ ನಾನು ತಮಿಳುನಾಡಿನ ಹೊಸೂರು ದಾಟಿದ ಮ್ಯಾಗ ಹೊಸೂರಿಂದ 50 ಕಿಲೋಮೀಟರ್ ಇರುವಂಥ ಕೃಷ್ಣಗಿರಿ ಒಳಗೆ ಇದ್ದೆ. ಒಂದು 20-22 ದಿನ ಇದ್ದೆ. ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಅಲ್ಲಿದ್ದಾಗ ಚೂರು ಬರ್ತದ. ಆದ್ರೆ ಅಲ್ಲಿ ಇವತ್ತು ವಿಜಯ್ ಹಂಗ ಅವರು ಯಾಕೆ ಫೇಮಸ್ ಆಗ್ಯಾರಪ್ಪ, ಅವರು ಕೂಡ ಮೊಟ್ಟ ಮೊದಲ ಇವತ್ತು CM ಆಗಕ್ಕೆ ಹೊಂಟಾರಲ್ಲ, ಅವ್ರದ್ದೊಂದು ಗಿಲ್ಲಿ ಅಂತೇಳಿ ಒಂದು ಸಿನಿಮಾ ಅದ. ಆ ಸಿನಿಮಾ ಭರ್ಜರಿ ಯಶಸ್ಸು ಕಂಡದ. ಅದರೊಳಗೆ ಹೀರೋಯಿನ್ ಆಗಿ ತ್ರಿಷಾ ಅವರದಾರ. ಅವರಿಬ್ಬರು ಕಾಂಬಿನೇಷನ್ ಇವತ್ತು ಎಲ್ಲೆಡೆ ಕೂಡ ಹೊಂಟು ಬಿಟ್ಟದ. ಈಗ ಸದ್ಯ ವಿಜಯ್ ಅವರು 2 ಕ್ಷೇತ್ರದೊಳಗೆ ಗೆದ್ದಾರ. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ. ಆ ಕ್ಷೇತ್ರಕ್ಕೆ ಈ ತ್ರಿಷಾ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಅಲ್ಲಿ MLA ಮಾಡಿಕೊಂಡು ಮತ್ತೆ ಅವ್ರನ್ನ ಇವರು ಮುಖ್ಯಮಂತ್ರಿ ಆದ್ರೆ ಇವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ವಿಚಾರ ಮಾಡಕ್ಕಿಚ್ಚಾರಂತ. ಸೊ ಆ ಗಿಲ್ಲಿಯನ್ನ ಹೆಸರು ಹೆಂಗದ ನೋಡ್ರಿ. ಅವರಿಬ್ಬರನ್ನ ಮಾಡಿದಂಥ ಸಿನಿಮಾ ಅವರಿಬ್ಬರನ್ನ ಕೂಡಿಸೋದು ದೂರ ಬಿಟ್ಟಿಲ್ಲ, ಮತ್ತು ಇವ್ರನ್ನ ಮುಂದೆ ತೊಗೊಂಬರೋದು ಬಿಟ್ಟಿಲ್ಲ. ದೊಡ್ಡ ರಾಜಕಾರಣಿಯಾಗಿ ಮಾಡೋಕ್ಕಂತೂ ಸಮಯ ಭಾಳ ನಿಗದಿ ಮಾಡಿಬಿಟ್ಟದ. ಸೊ ಹಂಗ ಗಿಲ್ಲಿಯನ್ನ ಹೆಸರು ಬ್ರ್ಯಾಂಡ್ ಆಗಿದೆ. ಇದು ಮುಂದೆ ಏನಾಗಬಹುದು? ನಮ್ಮ ಗಿಲ್ಲಿ ಕೂಡ ಏನಾರ ಮುಂದೆ CM ಆಗ್ಬೋದಾ? ಹೇಳಕ್ಕೆ ಬರಂಗಿಲ್ಲ. ಯಾವ ಮನುಷ್ಯ ಹೆಂಗಿರ್ತಾನೆ, ಏನು ಹೇಳಕ್ಕೆ ಬರ್ತದನ ಗೊತ್ತಾಗಂಗಿಲ್ಲ. ಏನು ಮಾಡಾಕತ್ತಿದ್ದವ ಮೊದಲು ಕೆಲಸಕ್ಕೋಸ್ಕರ ಬೇಡಿ ಊಟ ಮಾಡ್ತಿದ್ದ. ಕೆಲಸ ಕೊಡ್ರೋ ಮರ, ಏನಾರ ಕೆಲಸ ಕೊಡ್ರೋ ಮರ ಅಂತೇಳಿ ವಿಚಾರ ಮಾಡಿ ಊಟ ಮಾಡ್ತಿದ್ದಂತ ಗಿಲ್ಲಿ. ಸೊ ಇವತ್ತು ಅವ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಒಳಗೆ ಫೇಮಸ್ ಆಗಿ ಭಾಳ ಶಾರ್ಟ್ ಫಿಲಮ್ ತೆಗೆದು ಅವನದೇ ಆಗಿರತಕ್ಕಂಥ ವಿಚಾರದೊಳಗೆ ಇವತ್ತು ಕರ್ನಾಟಕದೊಳಗೆ ಮನೆ ಮಗ ಆಗಿಬಿಟ್ಟನ. ಸೊ ಮುಂದಿನ ದಿನಮಾನಗಳಲ್ಲಿ ಅವ 1-2 ಸಿನಿಮಾ ತೆಗೆದು ದೊಡ್ಡ ಸ್ಟಾರ್ ಆಗಿ ಅಲ್ಲಿಂದ ಜನ ಬೆಂಬಲ ಮತ್ತಷ್ಟು ಸಿಕ್ಕು ಹೇಳಕ್ಕೆ ಬರಂಗಿಲ್ಲ ಯಾರಿಗೆ ಏನಾಗ್ತದಂತ ಗೊತ್ತಿಲ್ಲ. ನನಗೇನೋ ಬರ್ತದಲ್ಲ ಮೊದಲು. ಇವಾಗ ಇಷ್ಟೆಲ್ಲ ಮಾತಾಡೋದು ಕಲ್ತೀನಿ. ಮೊದಲು ನಾನು ಈ ಮೊಬೈಲ್ ಕೆಲಸ ಮೊದಲ ಮಾಡಿದ್ನಪ್ಪ ಅಂದ್ರೆ ಇಷ್ಟೊತ್ತಿದ್ದ ನಾವು ಒಂದು ರೇಂಜಿಗೆ ಏನಾರ ಹಾಕಿದ್ದೀವಿ. ದೊಡ್ಡ ಸ್ಟಾರ್ ಅಂತ ಹಾಕಂಗಿಲ್ಲ. ಅಲ್ಲ, ಗಿಲ್ಲಿ ಬಗ್ಗೆ ಹೇಳಕತ್ತೀನಿ. ಇವಾಗ ಗಿಲ್ಲಿ ಮುಂದೆ ಏನಾರ ರಾಜಕೀಯಕ್ಕೆ ಬಂದಂದ್ರೆ CM ಹಾಕ್ಕಾನೋ ಇಲ್ಲ ಗೊತ್ತಿಲ್ಲ. MP MLA ಅಂತೂ ಫಿಕ್ಸ್ ಹಾಕ್ಕಾನ. ಯಾಕಂದ್ರೆ ಇವತ್ತು ಉದಾಹರಣೆ ತಗೋರಿ ನೀವು, ತಾರಾ ಅವರು ಕೂಡ MP ಅದಾರ. ಆಮೇಲೆ ಉಮಾಶ್ರೀ ಅವರು ಕಮಿಡಿಯನ್ ಅವರು ಕೂಡ. ಉಮಾಶ್ರೀ ಅವ್ರು ಏನು ಆಗಿಲ್ಲನ? ಉಮಾಶ್ರೀ ಮಿನಿಸ್ಟರ್ ಆಗಿದ್ರು ಸಿದ್ದರಾಮಯ್ಯ ಸರ್ಕಾರದೊಳಗೆ, ಹೋದ ಸರ್ಕಾರದೊಳಗೆ ಮಿನಿಸ್ಟ್ರ, ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯೊಳಗೆ ಮಿನಿಸ್ಟರ್ ಆಗಿದ್ರು ಅವರು. ಎಷ್ಟು ಮಂದಿ ಆಗಿಲ್ಲ ಸಿನಿಮಾದವರು. ಅಂಬರೀಷ್ ಅಣ್ಣ ಗೊತ್ತದ? ಇದೇ ಮಂಡ್ಯದ ಗಂಡು ಅಂಬರೀಷ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅವರು ಮಿನಿಸ್ಟರ್ ಆಗಿದ್ರು ಅವರು ಕೂಡ. ಹಂಗೆ ಹೇಳಕ್ಕೆ ಬರಂಗಿಲ್ಲ. ಅದೇ ಮಂಡ್ಯದಿಂದ ಬಂದಿರುವಂಥ ಮಳವಳ್ಳಿ ಹುಡುಗ ಗಿಲ್ಲಿ ನಟ ಮುಂದೊಂದು ದಿನ ಮಿನಿಸ್ಟರ್ ಆಗ್ಬೋದು, MLA ಆಗ್ಬೋದು, MP ಆಗ್ಬೋದು, CM ಆಗ್ಬೋದು, PM ಆಗ್ಬೋದು. ಹೇಳಕ್ಕೆ ಬರಂಗಿಲ್ಲ. ಅವನಿಗಿರ್ತಕ್ಕಂಥ ಲಕ್ ಹಂಗದ. ಅವನೇನಿನ್ನೂ ದೊಡ್ಡ ಸ್ಟಾರ್ ಅಲ್ಲ, ಆದರೂ ಕೂಡ ಈ ರೇಂಜಿಗೆ ಜನ ಬೆಳೆಸಿಬಿಟ್ಟಾರ. ಸೊ TVK ವಿಜಯ್ ಅವ್ರ ರೀತಿಯಲ್ಲಿ ಕರ್ನಾಟಕದೊಳಗೆ ಗಿಲ್ಲಿ ಏನಾರ ಮುಂದಿನ ದಿನಮಾನಗಳಲ್ಲಿ ಈಗಂತ ಸದ್ಯಕ್ಕಂತ ಆಗುವಂಥ ವಿಚಾರ ಇಲ್ಲ. ಈಗ ನಿಂತರೂ MLA ಹಾಕೋಣ, ಏನು ಪ್ರಾಬ್ಲಮ್ ಇಲ್ಲ.
ಫಿಕ್ಸ್ ಹಾಕನ ಬರೆದು ಕೊಡ್ತಿದ್ನ ಬರಾಬರಿ ನಿಂತಪ್ಪನ ಆ ಬರಾಬರಿ 10,000 20,000 ಅಂತರದೊಳಗೆ ಗೆಲ್ತಾನವ. ಅಷ್ಟರ ಮಟ್ಟಿಗೆ ಮಂಡ್ಯದೊಳಗೆ ಕ್ರೇಜ್ ಅದ. ಏನು ಯಾರಿಗೆ ಯಾವ ಬಿಗ್ ಬಾಸ್ ಸೀಸನ್ ಒಳಗೆ ವಿಶ್ ಮಾಡ್ಯಾರ ಹೇಳ್ರಿ? ಮುಖ್ಯಮಂತ್ರಿಗಳು, MP ಗಳು, MLA ಗಳು ಯಾರಿಗೆ ವಿಶ್ ಮಾಡ್ಯಾರ? ಗಿಲ್ಲಿಗೆ ಈ ವರ್ಷ ಸೀಸನ್ 12ಕ್ಕೆ ಎಲ್ಲರೂ ವಿಶ್ ಮಾಡ್ಯಾರ. ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಇದ್ರು, ಅವರು ಕೂಡ ವಿಶ್ ಮಾಡ್ತಿದ್ರಮ್ಮ ಪಾಪ. ಪುಣ್ಯಾತ್ಮರು, ಅವರು ಎಲ್ಲ ಕಲಾವಿದರು ಕೂಡ ಭಾಳ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ. ಸೊ ಅವರು ಕೂಡ ಇದ್ದಿದ್ರು ಕೂಡ ಅವರು ಕೂಡ ವಿಶ್ ಮಾಡೋರು. ಆದ್ರೆ ಈ ಸಿನಿಮಾ ನಟರಿಂದ ಹಿಡಿದು ಎಲ್ಲ ನಟರು ಕೂಡ ಸಹಾಯ ಮಾಡಿದರು ಅಥವಾ ಓಟ್ ಹಾಕ್ರಂತ ಹೇಳಿದರು ಸಹ ನಟರು. ಅದಾದ್ರ ಜೊತೆಗೆ ರಾಜಕಾರಣಿಗಳು, ಮಂಡ್ಯ ಇಲ್ಲ, ಮೈಸೂರು ಇಲ್ಲ, ರಾಜ್ಯದ ಕರ್ನಾಟಕ ಎಲ್ಲರೂ ವಿಶ್ ಮಾಡ್ಯಾರ ಗೆದ್ದು ಬರಲಿ ಗಿಲ್ಲಿ ಅಂತೇಳಿ. ಸೊ ಆ ರೇಂಜಿಗೆ ಪಾಪ್ಯುಲಾರಿಟಿ ಅದ್ರಿ ಮಗ. ಗೆದ್ದು ಬರ್ತಾನೋ MLA ಹಾಕಿರಂತ್ರಿ, MLA ಆಗೋದಿಲ್ಲ ಅಂತೀರಿ. ಪಕ್ಕ ಅಕ್ಕನ ಬರೆದು ಕೊಡ್ತೀನಿ ಅಂತ ಹೇಳತ್ತೀನಿಲ್ಲನಾ, ಪಕ್ಕ ಅಕ್ಕನಂದ್ರೆ ಅಕ್ಕನ, ಇದ್ರ ಬಗ್ಗೆ ಸಂಶಯನೇ ಬೇಡ. ಮುಂದಿನ ದಿನಮಾನಗಳಲ್ಲಿ ಏನು ಹಾಕೋನೋ ಗೊತ್ತಿಲ್ಲ. ಅವ ಈಗ ಈ ರೇಂಜ್ಗೆ ಕನ್ನಡ ಜನಮಾನಸ ಗೆದ್ದು ಬಿಟ್ಟಾನ. ದೊಡ್ಡ ರೇಂಜ್ ಅದು ಮುಂದಂತೂ ನನಗನ್ಸಿ ಮಟ್ಟಿಗಂತೂ ಸಾಮಾನ್ಯದ ಆತಂದೊಂದು ಕಳೆ ಇಲ್ಲ. ಅದು ಹೇಳಕ್ಕೆ ಬರೋಂಗಿಲ್ಲ, ಏನು ಶಾಸ್ತ್ರ ಹೇಳೋವಲ್ಲ. ಆದರೂ ಅವಾಗ ಒಂದು ಚೂರು ಹೇಳೋದು ಕಲ್ತೀನಿ. ಏನಪ್ಪ ಅಂದ್ರೆ ಈಗ ನನ್ನ ವಿಡಿಯೋ ನೋಡಕತ್ತಿರಲ್ಲ, ನಿಮಗೆ ಮನಸ್ಸಿನೊಳಗೆ ಅರಮನ್ಸದ ಇವ ಏನು ಹೇಳಕತ್ತಾನ ಅರ್ಥ ಆಗೋಲ್ತು, ಒಂದು ಅರ್ಥ ಆಕತ್ತಿ, ಒಂದು ಅರ್ಥ ಆಗೋಲ್ತು. ನನ್ನ ಜೀವನದೊಳಗೆ ಅನ್ಯಾಡ ಆಗೈತೆ. ಆದರೆ ಇವ ಈ ವಿಡಿಯೋ ನೋಡಕತ್ತೀನಿ. ಜೀವಮಾನದೊಳಗೆ ಏನದ, ಮನುಷ್ಯ ಮೊಬೈಲ್ ಬಿಟ್ಟರೆ ಎಲ್ಲ ಜೀವಿ ಖಾಲಿ ಆದಮೇಲೆ ಮಾತ್ರ ನಮಗೆ ಜೀವನ ನೆನಪಾಕತಿ. ಅದಕ್ಕಿಂತ ಮುಂಚೆ ಏನೂ ನೆನಪಾಗಿಲ್ಲ. ಜೀವನದೊಳಗೆ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಜೀವನದೊಳಗೆ ನಗು ಇಲ್ಲ. ಯಾರು ಸುಮ್ಮನೆ ನಕ್ಕಾರ ಅಂತೇಳಿ ನಾನು ನಗಾಕತ್ತೀನಿ ಹೊರತಾಗಿ ಮನಸ್ಸಿಂದ ನಗಾಕತ್ತಿಲ್ಲ. ಯಾರು ಊಟ ಮಾಡಕಚ್ಚಾರ ಅಂತೇಳಿ ನನಗೆ ಹಸುವಾಗುವುದು ಅನ್ನುವಂಥ ವಿಚಾರದೊಳಗೆ ಊಟ ಮಾಡಕತ್ತೀನಿ ಹೊರತಾಗಿ ನಾನು ಊಟ ಮಾಡ್ಬೇಕಂತ ಅನಿಸಿಲ್ಲ. ಜೀವನದೊಳಗೆ ಏನು ಮಾಡೋಕ್ಕಾಗಿಲ್ಲ. ಮಕ್ಕೊಂಡಾಗ ಬರುವಂಥ ಚಿಂತೆಗಳು ಎದ್ದಾಗ ಬರೋಂಗಿಲ್ಲ. ಎದ್ದಾಗಿರುವಂಥ ಚಿಂತೆಗಳು ರಾತ್ರಿ ಮಗಲವಾಗಿರೋಂಗಿಲ್ಲ. ಏನು ಮಾಡಿದ್ರಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ತ ಅನ್ನೋ ವಿಚಾರದೊಳಗೆ ಇದ್ರಿ ನೀವೆಲ್ಲ. ಸೊ ನಾನು ಸೇರಿಸಿ ನಿಮ್ಮಂಗೆ ನಾನು ಸಹ. ಸೊ ಇಂಥವೆಲ್ಲ ಅವಾಗ ಹೇಳೋದು ಕಲ್ತೀನಿ. ಅದೇನು ತಲೆ ಕೆಡಿಸ್ಕೋಬೇಡ್ರಿ. ಗಿಲ್ಲಿ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪ, ಮುಂದಿನ ದಿನ ಮಾಡೋ ಗಿಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೋದು ಅಂತಕ್ಕಂಥದ್ದು ಮಾತ್ರ ಭಾಳ ಅದ್ಭುತವಾಗಿರುವಂಥ ವಿಷಯ. ಹೇಳಕ್ಕೆ ಬರೋಂಗಿಲ್ಲ. TVK ಅವ್ರು ಹೆಂಗೆ ಗೆದ್ದಾರ ಅದ್ರಂಗೆ ಗಿಲ್ಲಿ ಹೊಸ ಪಕ್ಷ ಕಟ್ತಾರಂತಲ್ಲ, MP MLA ಆಗಿ ಮಿನಿಸ್ಟರ್ ಅಂತ ಆಗಬಹುದು ಅಂತಕ್ಕಂಥ ವಿಚಾರ ನಿಮ್ಮ ಮುಂದೆ ಹೇಳಕತ್ತೀನಿ. ಇದು ನಿಮಗೂ ಕರೆ ಅನಿಸ್ಬೋದಾ? ಈಗಿನ ಆತನ ಕ್ರೇಜ್ ನೋಡ್ಬಿಟ್ಟು ಅಥವಾ ಆತನ ವಿಚಾರಗಳು ನಿಮ್ಗೆ ಗೊತ್ತಿರುವಂಥ ಮಟ್ಟಿಗೆ, ಆತನ ಕ್ರೇಜ್ ಗೊತ್ತಿರುವಂಥ ಮಟ್ಟಿಗೆ ಇರ್ಬೋದಾ? ಹೇಳೋಕ್ಕಾಗಿಲ್ಲ ಅಂತಕ್ಕಂಥ ನಿಮ್ಮನ್ನು ಕೇಳಕತ್ತೀನಿ. ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸಕತ್ತೀನಿ. ಧನ್ಯವಾದಗಳು.